ನಮ್ಮ ಭಜನಾ ಮಹೋತ್ಸವವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಕೇವಲ 4 ಜನರಿಂದ ಶುರುವಾದಂಥ ಬಕರಶ್ರೀ ಭಜನಾ ಮಂಡಳಿ ಇಂದು 60ರಿಂದ 65 ಜನ ರೆಗ್ಯುಲರ್ ಭಜನೆ ಮಾಡುವವರು ನಾವು ಎಲ್ಲ ಕರಾವಳಿ ಭಾಗದ ಮತ್ತೆ ನಮ್ಮ ಜೊತೆ ಇಪ್ಪಂತ ಇಲ್ಲಿನದು ಸ್ನೇಹಿತರನ್ನೆಲ್ಲ ಕೂಡ್ಕೊಂಡು ನಾವಿಲ್ಲೊಂದು ಭಜನಾ ಮಂಡಳಿ ಶುರು ಮಾಡಿತ್ತು. ನಾನು ಹೆಚ್ಚು ಎಂತ ಬೇಡ್ಕಂತಂದ್ರೆ ಭಜನೆ ಭಗವಂತನ ತಲುಪಲಿಕ್ಕೆ ಇರುವಂತ ಈಸಿಯೆಸ್ಟ್ ಸುಲಭವಾದ ಮಾರ್ಗ ಎಂಬುದು ನನ್ನ ನಂಬಿಕೆ. ಕಲಿಯುಗದಳು ಹರಿನಾಮವ ನೆನೆದರೆ ಕುಲಕೋಟಿಗಳು ಉದ್ಧರಿಸುವುದು ಅಂತ ದಾಸರು ಹೇಳಿದ. ಹಾಗಾಗಿ ಈಗಿನ ಕಾಲದಲ್ಲಿ ನಮ್ಮ ಬ್ಯುಸಿ ಶೆಡ್ಯೂಲು, ಸ್ಟ್ರೆಸ್ ಮತ್ತು ಬೇರೆ ಟೆನ್ಷನ್ ಅದರಿಂದ ಹೊರಗೆ ಬಪ್ಪಕ್ಕೆ ಭಜನೆ ಬಹಳ ಸುಲಭವಾದಂಥ ದಾರಿ. ನೀವು ಬಂದ ಕೂಡಲೇ ಯಾವುದೋ ದೊಡ್ಡ ಭಜನೆ ಹೇಳಿ ನಾವು ದೇವ್ರನ್ನ ಮೆಚ್ಚಕ್ಕಂತ ಏನಿಲ್ಲ. ನಿಮಗೆ ಗೊತ್ತಿಪ್ಪ ಒಂದು 4 ಲೈನನ್ನು ನೀವು ಹೇಳ್ತಾ ಪ್ರಾಕ್ಟೀಸ್ ಮಾಡ್ತಾ ಬಂದರೆ, ನಾನು ಸೇವತ್ತಿಗೆ ನಂಗೆ ಗೊತ್ತಿದ್ದು ಒಂದೇ ಭಜನೆ, ನಾ ಇವತ್ತಿಗೆ ಒಂದು ಪುಸ್ತಕದ ಭಜನೆ ಹಾಡ್ತೆ. ಸೊ ಬಂದು ನೀವು ಭಜನೆ ಜೊತೆ ಸೇರ್ಕೊಂಡ್ರೆ ನಮ್ದೊಂದು ಅಂತಲ್ಲ, ನೀವು ಎಲ್ಲಾರು ನಿಮ್ಮ ಮನೇಲಿ ಭಜನೆ ಮಾಡಿ, ಎಲ್ಲೋ ಒಂದು ಕಡೆ ಭಜನೆ ಮಾಡೋದೊಂದು ಹವ್ಯಾಸ ರೂಪಿಸ್ಕೊಳ್ಳಿ. ಎಲ್ರಿಗೂ ಇದೊಂದು ನನ್ನ ಕಡೆಯಿಂದ ಸವಿನಯದ ಒಂದು ಏನಂತ ಆಮಂತ್ರಣ ಅಂತ ತಿಳ್ಕಣಿ. ಮಕರಶ್ರೀ ಭಜನಾ ಮಂಡಳಿಯ 3ನೇ ವರ್ಷದ ಭಜನಾ ಮಹೋತ್ಸವ ಆಗಸ್ಟ್ 9ನೇ ತಾರೀಕು ಹೊಸಹಳ್ಳಿ ಮೆಟ್ರೋ ಸ್ಟೇಷನ್ ಹತ್ತಿರ ಇರುವಂತಹ ಆದಿಚುಂಚನಗಿರಿ ಮಠದ ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಮಧ್ಯಾಹ್ನ 2ರಿಂದ ರಾತ್ರಿ 9ರವರೆಗೆ ನಡೆಯಲಿರುತ್ತದೆ. ದಯವಿಟ್ಟು ತಾವೆಲ್ಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಗವತ್ ಕೃಪೆಗೆ ಪಾತ್ರರಾಗಬೇಕಂತ ನಿಮ್ಮ ಪ್ರೀತಿಯ ಭಜಕನಾದಂತಹ ಸುಮತಿ ತನಯ ಮಹೇಶನ